ಮದುವೆ ಟ್ರಿಪ್ ಆಗಲಿ, ಸ್ಕೂಲ್ ಟ್ರಿಪ್ ಆಗಲಿ, ಫ್ಯಾಮಿಲಿ ಟ್ರಿಪ್ ಆಗಲಿ ಬೇಕಿದ್ದರೆ ಬಸ್ಸು, ಟಿ ಕಾರು 30 ಸಬ್ಸ್ಕ್ರೈಬರ್ ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋದಾಗ ಒಂಥರ ಖುಷಿಯಾಗುತ್ತೆ. ಕೆಲವರು ನೋಡಿ ರಿಯಲ್ ಆಗಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಾಂ, ಕೂಡ 16 ಅವರ್ ಗಾಡಿ ಓಡಿಸಿದ್ರು 800 ರೂಪಾಯಿ ಎಕ್ಸ್ಟ್ರಾ ಬಾಟ ಆಗಿದೆ ಅಂದರೆ ಕೆಲವರು ಏನಕ್ಕೆ ಬಾಟ ಕೊಡಬೇಕು, ಯಾವ ಥರ. ನೀವು ಹಂಗೆ ಈ ಸತಿ 10th ಎಲ್ಲ ಬರೀತಾರವ್ರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ, ಎಕ್ಸಾಮ್ ಎಲ್ಲ ಸೂಪರಾಗಿ ಮಾಡಿ. ನೀವೆಲ್ಲ ಪಾಸ್ ಆದಮೇಲೆ ಮರಿದಿರ ನಮ್ಮ ಪಾರ್ಕಿಂಗ್ ಹತ್ರ ಸ್ವೀಟ್ ಗಿಟ್ ಎಲ್ಲ ತಗೊಂಬಂದು ಕೊಡಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಇವಾಗ ಬೆಳಿಗ್ಗೆನೇ ಎದ್ದು ಎಲ್ಲಿಗಪ್ಪ ಹೋಗ್ತಾ ಇದೀನಿ ಅಂತಂದರೆ ಒಂದು ಡ್ಯೂಟಿ ಇತ್ತು, ಅದಕ್ಕೆ ಹೋಗ್ತಾ ಇದೀನಿ. ಬೆಳಗ್ಗೆ ಈ ಟೈಮಲ್ಲಾದರೂ ಓಕೆ, ಒಂದೊಂದು ಟೈಮು ಚಳಿ ಹೊಡಿತದೆ ಸ್ನೇಹಿತರೆ. ಆ ಟೈಮಲ್ಲಿ ಹೋಗೋಕ್ಕೆ ಆಗಲ್ಲ. ಇವಾಗ ಹೆಂಗೋ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ, ಸುಮಾರಾಗಾರ ಇದೆ. ನಾವು 5 ಗಂಟೆಗೆ ಡ್ಯೂಟಿಗೆ ಹೋಗ್ತೀವಿ ಅಂತಂದರೆ 3:30ಗೆ ಎದ್ದೇಳಬೇಕು. ಡ್ರೈವರ್ ಲೈಫು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಡ್ರೈವರ್ ಲೈಫ್ ಒಂಥರ ಕಷ್ಟನೂ ಹೌದು, ಖುಷಿನೂ ಹೌದು, ಎಲ್ಲ ಒಂಥರ ಪ್ರತಿಯೊಂದು ಇದೆ ಡ್ರೈವರ್ ಲೈಫಲ್ಲಿ. ಯಾವುದಿಲ್ಲ ಅನ್ನಂಗಿಲ್ಲ, ಎಲ್ಲ ಥರನೂ ಇದೆ ಡ್ರೈವರ್ ಲೈಫಲ್ಲಿ. ಒಳ್ಳೆಯದ್ರಿಂದ ಹಿಡಿದು ಕೆಟ್ಟದ್ರವರೆಗೂ, ಮತ್ತು ಅಷ್ಟೇ ಎಷ್ಟು ಬೇಜಾರಾಗಿರ್ತೀವೋ ಅಷ್ಟೇ ಖುಷಿಯಾಗಿರೋ ಅಷ್ಟು ಇದೆ. ಓಕೆ ಸ್ನೇಹಿತರೆ, ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ಹತ್ರ ಹೋಗಿ ಸಿಗ್ತೀನಿ, ಬನ್ನಿ. ಮಲಗಿರೋದು ಒಬ್ಬಂಗೆ ಎಷ್ಟು ಹಾಕೊಂಡು ಮಲ್ಗೋಣ. ಬೆಡ್ಶೀಟು ಇವು ಎಲ್ಲ ಗಾಡಿ ಕ್ಯಾಬಿನೇ ಈ ರೇಂಜ್ ಮಾಡಿ ಕಂಡತಾನ ಇರೋದು. ಮಲ್ಕೊಳ್ಳೋದು ಒಬ್ಬಂಗೆ. ರೂಮ್ ಮಾಡಿದ್ದೀನಿ ಸ್ನೇಹಿತರೆ, ಎಲ್ಲ ರೂಮು ವ್ಯವಸ್ಥೆ ಆಯ್ತಾ ಇದೆ ಹುಡುಗರೆಲ್ಲ ಮಲ್ಕೊಳಕ್ಕೆ. ಗಾಡಿ ಎತ್ಕೊಂಡು, ಗಾಡಿ ಬ್ಯಾಟ್ರಿ ವೀಕ್ ಆಗಿತ್ತು, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ನಾವು ಆಲ್ರೆಡಿ ನಾಯಂಡಹಳ್ಳಿ ಬಂದು ರೀಚ್ ಆಗಿದ್ದೀವಿ ಸ್ನೇಹಿತರೆ. ನಾಯಂಡಹಳ್ಳಿ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಫ್ರೀ ಇದೆ ರೋಡು. ಟೈಮ್ ಬಂದು 7 ಗಂಟೆ ಆಗಿರ್ಬೇಕು, 7 ಗಂಟೆ ಟೈಮು. ಒಂದು 7 ಗಂಟೆಗೆ ಪಿಕಪ್ ಪಾಯಿಂಟ್ ಇದ್ದಿದ್ದು. ಹೋಗ್ತಾ ಇದ್ದೀನಿ. ಅದೇ ಡ್ರೈವರ್ ಲೈಫ್ ಹೆಂಗೆ ಏನು ಎತ್ತ ಅಂತಂದ್ಬಿಟ್ಟು ಅಂತ ಹೇಳಿದ್ನಲ್ಲ. 4 ಗಂಟೆ ಡ್ಯೂಟಿ ಇದ್ರೆ ಸ್ನೇಹಿತರೆ, 4 ಗಂಟೆಗೆ ಡ್ಯೂಟಿ ಇದ್ರೆ 3 ಗಂಟೆಗೆ ಎದ್ದೇಳಬೇಕು, ಇಲ್ಲಾಂದ್ರೆ 2:30ಗೆ ಎದ್ದೇಳಬೇಕು. ಅದೇ 7 ಗಂಟೆಗೆ ಡ್ಯೂಟಿ ಇತ್ತು ಅಂತಂದ್ರೆ 5:30ಗೆ ಎದ್ದು ರೆಡಿ ಇರಬೇಕು. ಅಷ್ಟು ಈಸಿ ಅದು ಕೆಲಸ ಏನಲ್ಲ. ನಾವು ಕಷ್ಟಪಟ್ರೇನೆ ನಮಗೆ ದುಡ್ಡು ಸಿಗೋದು. ಹತ್ತತ್ರ 6 ಗಂಟೆಗೆ ಎದ್ದೀನಿ. 6ರಿಂದ 6 ಗಂಟೆಗೆ 12 ಅವರ್, ಇನ್ನು 4 ಅವರ್, 16 ಅವರ್ ಓಡಿಸ್ಬೇಕು. 800 ರೂಪಾಯಿ ಬಾಟಕ್ಕೆ ಒಬ್ಬ ಡ್ರೈವರು. ಅದೇ 10 ಗಂಟೆ ಮೇಲೆ ಆದ್ರೆ ಮಾತ್ರ 800 ರೂಪಾಯಿ ಬಾಟ ಅಂತ ಎಷ್ಟ ಕೇಳ್ತೀವಿ. ಅದನ್ನ ಕೊಡೋಕು 16 ಅವರ್ ಗಾಡಿ ಓಡಿಸಿದ್ರು 800 ರೂಪಾಯಿ ಎಕ್ಸ್ಟ್ರಾ ಬಾಟ ಆಗಿದೆ ಅಂದ್ರೆ ಕೆಲವರು ಏನಕ್ಕೆ ಬಾಟ ಕೊಡ್ಬೇಕು, ಯಾವ ತರ, ಏನು ಎತ್ತ, ಯಾಕೆ ಅಂತ ಎಲ್ಲ ಮಾತಾಡ್ತಾರೆ. ಅವ್ರು ಅರ್ಥ ಮಾಡ್ಕೊಬೇಕು. 16 ಅವರ್ ಗಾಡಿ ಓಡಿಸ್ತಾರೆ ಅಂತಂದ್ರೆ 800 ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ ಅಂತ. ಕೆಲವ್ರು ಕೊಡಲ್ಲ, ಕೆಲವ್ರು ಇನ್ನ 1,000 ಅಲ್ಲ 2,000 ಜಾಸ್ತಿ ಕೊಟ್ಟು ಹೋಗ್ತಾರೆ. ಆ ಥರದವರು ಸಿಕ್ಕಿದ್ದಾರೆ ನನಗೆ. ಬಾಟದಲ್ಲಿ 200 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳೋರು ಇದ್ದಾರೆ. ಇವಾಗ ನಾವು ಓನರೇ ಇರ್ಬೋದು, ಬಟ್ ನಾನು 5ರಿಂದ 6 ವರ್ಷ ಡ್ರೈವರ್ ಕೆಲಸನೇ ಮಾಡಿರೋದು. ಇನ್ನ ನಮ್ಮ ಓನರ್ಗಳು ಇನ್ನ ಚೆನ್ನಾಗಿದ್ದಾರೆ ನನ್ನ ಜೊತೆ. ಆ ಥರ ಬೆಲೆ ಉಳಿಸ್ಕೊಂಡಿದ್ದೀನಿ. ಇನ್ನು ನಾನು ಎಲ್ಲೆಲ್ಲಿ ಗಾಡಿ ಓಡಿಸೋದ್ನ ಆ ಓನರ್ಗಳೆಲ್ಲ ಅಷ್ಟೇ ಚೆನ್ನಾಗಿದ್ದಾರೆ. ಇವತ್ತಿನವರೆಗೂ ಕಾಂಟ್ಯಾಕ್ಟಲ್ಲೇ ಇದ್ದೀವಿ, ಮಾತಾಡ್ತೀವಿ. ಗಾಡಿ ತಗೊಂಬಂದು ಪಿಕಪ್ ಪಾಯಿಂಟಲ್ಲಿ ಹಾಕೊಂಡು ಸ್ನೇಹಿತರೆ. ಪಿಕಪ್ ಪಾಯಿಂಟಲ್ಲಿ ಹಾಕಿ ನಮ್ಮ ಬಿಳಿ ಆನೆಗೆ ಮಲ್ಗೆ ಹೂವು ತೆಗೆದು ಹಾಕಿದ್ದೀನಿ. ಒಳ್ಳೆ ಘಮ ಅನ್ಬೇಕು. ಏನಂತೆ ಶಿಷ್ಯ? ಒನ್ಸ್ ಮೋರ್ ಅನ್ಬೇಕಂತೆ. ಒಳ್ಳೆ ಶಿಷ್ಯ ಅವನು. ಪಾರ್ಕಿಂಗ್ ಹತ್ರ ಬಂದಿದ್ದು, ಪಾರ್ಕಿಂಗ್ ಹತ್ರ ಅಂತೀನಿ ಸ್ನೇಹಿತರೆ. ಪಿಕಪ್ ಪಾಯಿಂಟ್ಗೆ 2ನೇ ಪಿಕಪ್ ಪಾಯಿಂಟ್ಗೆ ಬಂದಿರೋದು. ಇದು ಒಂದು ಕಡೆ ಪಿಕಪ್ ಆಯಿತು, ಇದು 2ನೇ ಕಡೆ ಪಿಕಪ್ ಮಾಡಕ್ಕೆ ಬಂದಿದ್ದೀನಿ. ಶಿಷ್ಯ ಯಾಕೋ ಡ್ರೆಸ್ ಚೇಂಜ್ ಮಾಡ್ತಾನೆ ಅಂದರೆ ಇದರಲ್ಲಿ ಏನೋ ವ್ಯವಹಾರ ಇದೆ ಅಂದ್ಕೊಳ್ರಿ. ಪಕ್ಕ ಸೊಲ್ಟ್ ಬೇರೆ ಚೇಂಜ್ ಮಾಡ್ತಾನೆ ಅಂದರೆ ಏನೋ ತರಲೆ ಕೆಲಸ ರೆಡಿ ಮಾಡ್ತಾವನೆ ಅಂತ ಅರ್ಥ. ಇವನು ದರ್ಸು ಇವರೆಲ್ಲ ಇದೇ ಬುದ್ಧಿ ಕಲ್ತ್ಕೊಂಬಂದ್ಬಿಟ್ರೋದು ಇವರು.
ಅವ್ರ ಡ್ರೈವರ್ಗಳು ಕರೆಕ್ಟ್ ಆಗಿದ್ರಲ್ವಾ, ಇವ್ರು ಕರೆಕ್ಟ್ ಆಗಿರೋದು. ಹೇಳಿ ಪರವಾಗಿಲ್ಲ ಅಣ್ಣ, ಬಂದೆ ಬರೋ ಶಿಷ್ಯ ಅಣ್ಣ. ಅಭಿಮಾನಿ ಅಂತೆ ಫ್ರೆಂಡ್ಸ್ ಇವನು. ಯಾವ ಮಗ? ದೊಡ್ಡಬಳ್ಳಾಪುರದಿಂದ ಇಲ್ಲೇನ ಮಾಡ್ತಿದ್ದಿ? ನಮ್ದು ರೀಲ್ಸ್ದು ಬಸ್ದು ರೀಲ್ಸ್ ಎಲ್ಲ ನೋಡ್ತಾರಂತೆ ಫ್ರೆಂಡ್ಸ್ ಇವನು. ಏನ್ ನಿನ್ನ ಹೆಸರು? ಅಂಜನ್. ಅಂಜನ್ ಅನ್ಬಿಟ್ಟು. ಇಲ್ಲಿ ಕಾಲೇಜಾ? ಎಲ್ಲಿ ಟ್ಯೂಷನ್? ಬಾ ಈ ಕಡೆಗೆ ಬಾ. ನಾನು ಮಾತಾಡ್ಸೋಣ ಅಂತ ಬಂದ. ರಿಯಲ್ ಆಗಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಾ, ನಿಮ್ದು ಬುಕ್ಕಿಂಗು ಎಲ್ಲ ಮಾತಾಡ್ಸೋಣ ಅಂತ ಬಂದೆ. ಕಾಪಿ ಆಯ್ತು ಕಣಪ್ಪ. ನೀನು ಯಾವ ಊರು ಅಂದಿದ್ದು? ದೊಡ್ಡಬಳ್ಳಾಪುರದಿಂದ ಇಲ್ಲಿ ಟ್ಯೂಷನ್ ಬಂದಿದ್ದೆ, ಇಲ್ಲ ಮನೆ ಐತಾ ಇಲ್ಲೇ? ಇವಾಗ ತಿರ್ಗಿ ಬಸ್ಸಲ್ಲಿ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಡ್ತೀಯಾ? ನರಸಿಂಹರಾಜು ಎಲ್ಲ ಸಿಗ್ತಾ ಇರ್ತಾರ ನಿಂಗೆ? ದೊಡ್ಡಬಳ್ಳಾಪುರದಲ್ಲ, ಬಳ್ಳಾಪುರ ಅದು ನರಸಿಂಹರಾಜು. ದೊಡ್ಡಬಳ್ಳಾಪುರದಲ್ಲಿ ತಾನೇ ಮಂಜಣ್ಣ ಇರೋದು. ಅವಯ್ಯ ತಿಕ್ ಹಂಗಾಡ್ತಾನಲ್ಲ. ರೀಲ್ಸ್ ನೋಡಿದ್ಯಾ? ಹೋಗಿ ಗಣಪಿ ಆಯ್ತು, ಹೋಗ್ಬಿಟ್ಟು ಬಾ ಹುಷಾರು. ಹಾ, ಖುಷಿ ಆಯ್ತಾ? ಓಕೆ ಕಣಮ್ಮ, ಆಯ್ತು ಬರ ಮಂಜಾ. ಸ್ನೇಹಿತರೆ, ನಮ್ಮ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸ್ಕೊಂಡು ಹೋಯ್ತವ್ರೆ. ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಬಂದು ಮಾತಾಡ್ಸೋದ್ರಿಂದ. ನಾವು ಅಷ್ಟು ಬೆಳೆದಿದ್ದೀವ ಅಂತ. ಶಿಷ್ಯ ಏನಂತೀಯ? ಏನಿಲ್ಲ ಬಿಡು, ಶಿಶಿನ ಒಂದೇ ಒಂದು ಲೋಕ. ಆಮೇಲಿಂದ ಕ್ಯಾಬಿನ್ ಡೋರ್ ಹಾಕ್ಸ್ತೀನಿ ಆಯ್ತಾ? ನಾನು ಹಾಕ್ಸ್ತೀನಿ ಅಂದಿದ್ದು. ಶಿಶಿಂಗೆ ಕ್ಯಾಬಿನ್ ಡೋರ್ ಹಾಕಿ ಕರ್ಕೊ ಹೋಗೋದು ಇವತ್ತು ಏನನ್ನಾಗಲಿ. ಏನಕ್ಕೆ ಅಂತಂದರೆ ಬೇಡ ಹೇಳೋದು, ಸದ್ಯಕ್ಕೆ ಕ್ಯಾಬಿನ್ ಡೋರ್ ಹಾಕ್ಬಿಟ್ಟೆ ಕರ್ಕೋಬೇಕಾಗಿರೋದು ಅವನ್ನ. ನಮ್ಮ ಹುಡುಗರು ಬಾರಿ ತರಲೆ ನನ್ನ ಮಕ್ಕಳಿದ್ದಾರೆ, ಹೇಳಕ್ಕೆ ಬರಲ್ಲ. ಅದಕ್ಕೆ ಮುಂದಗಡೆ ಕುಣಿಸಿ ಅವನೊಬ್ಬನ್ನೇ ಕ್ಯಾಬಿನ್ ಡೋರ್ ಹಾಕ್ಬಿಟ್ಟು ಕುತ್ಕೊಳ್ಳೋಣ ಅಂತ ಕುಣಿಸಿ ಕರ್ಕೊಂಡು ಹೋಗ್ಬೇಕು. ಈ ಥರ ಸಬ್ಸ್ಕ್ರೈಬರ್ ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋದಾಗ ಒಂಥರ ಖುಷಿಯಾಗುತ್ತೆ. ಕೆಲವರು ನೋಡಿರ್ತಾರೆ, ಬಟ್ ಅವರು ಮಾತಾಡ್ಸಿದ್ರೆ ನನ್ನ ಮಕ್ಳು ಏನು ಕರೆಕ್ಟಾಗಿ ಮಾತಾಡ್ತಾರೋ ಇಲ್ಲೋ ಅಂತ. ಯಾಕೆ ನಮ್ಮ ವಿವೇಕುಮಾರ್ ಹಂಗೆ ಒಂದು ಸ್ವಲ್ಪ ತಿಕ್ಕಲ್ಲ ನನ್ನ ಮಗ ಮಾತಾಡ್ತಾನೆ ಸಬ್ಸ್ಕ್ರೈಬರ್ ಹತ್ರ. ಅದಕ್ಕೆ ಅವರು ಒಂಥರ ಹಿಂದೆ ಮುಂದೆ ನೋಡ್ತಾರೆ. ಏನು ವಿವೇಕುಮಾರ್, ನಾನು ಹೇಳಿದ್ದು ಕರೆಕ್ಟ್ ತಾನೆ, ನಿನ್ನ ಬಗ್ಗೆ ಹೇಳಿದ್ದು, ನೀನು ಹಂಗೆ ಎಲ್ಲ ಮಾಡೋದು. ಅದಕ್ಕೆ ವಿವೇಕುಮಾರ್ ನನ್ನ ವ್ಲಾಗ್ ಏನು ನೋಡೋಲ್ಲ, ಅದಕ್ಕೆ ಅವ್ನಿಗೆ ಇಲ್ಲಿ ಬೈಕಣೋದು, ಏನು ಸಮಸ್ಯೆ ಇಲ್ಲ. ಮತ್ತು ಸ್ನೇಹಿತರೆ ಎಲ್ಲರೂ ಆರಾಮ ಹೇಗಿದ್ದೀರಾ? ನಾವು 7 ಗಂಟೆ ಪಿಕಪ್ ಇದ್ದಿದ್ದಕ್ಕೆ 5:30ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾಯಿತು. ಇವಾಗ ಪಿಕಪ್ ಮಾಡಿಕೊಂಡು ನಾವು ಹೋಯ್ತಾ ಇರೋದು ಎಲ್ಲಗಪ್ಪ ಅಂತಂದರೆ ಯಡಿಯೂರಿಗೆ ಹೋಗಿ ನಾಮಕರಣದ ಫಂಕ್ಷನ್ ಅಂತಿದ್ದು ಮುಗಿಸ್ಕೊಂಡು ತಿರುಗಿ ಸೇಮ್ ಡ್ರಾಪ್ ಮಾಡಿ ಮನೆ ಕಡೆಗೆ ಬರೋದು. ಹೋಗೋಣ, ಇನ್ನು ಬರೋರಿದ್ದಾರೆ, ಬಂದಮೇಲೆ ಹೊರಡೋದೇನೆ. ಓಕೆ ಸ್ನೇಹಿತರೆ, ಬನ್ನಿ ಮುಂದೆ ಹೋಗ್ತಾ ನೋಡೋಣ. ಪಿಕಪ್ ಮಾಡ್ಕೊಂಡು ಬಂದು ಸ್ನೇಹಿತರೆ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಬಂದಿಲ್ಲ, ತಿರುಗಿ ಮತ್ತೆ ನಿನ್ಸಿ ನೋಡ್ರಿ ಇವನು ಎಂಥ ನನ್ನ ಮಗ. ಇವನು ಪಬ್ಲಿಕ್ ಹಾಳು ಮಾಡ್ತಾವನೆ ರೋಡಲ್ಲಿ ನಿಂತ್ಕೊಂಡು ಚೊಯ್ಕೊಂಡು. ಅರ್ಧ 1 ಕಿಲೋಮೀಟ್ರ್ ಬಂದಿಲ್ಲ, ಅಲ್ಲೇ ನಿನ್ಸ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಅವ್ರು ಬರಬೇಕು ಇವ್ರು ಬರಬೇಕು ಅಂತ. ಅದಕ್ಕೆ ನಾನಂದೆ, ಅಣ್ಣ ನೀವು ಯಾಕೋ ಫಂಕ್ಷನ್ಗೆ ಹೋಗೋದು ಡೌಟ್ ಇದೆ ಬಿಡಿ, ಇವತ್ತು ಎಲ್ಲ ಮುಗಿದ್ಮೇಲೆ ಹೋಗೋದು ಅಂತ ಹೇಳಿದ್ದೀನಿ. ಏನು ಮಾಡ್ತಾರೆ ನೋಡೋಣ. ಸ್ನೇಹಿತರೆ, ನಮ್ಮ ಬಸ್ಸು ಏನಾನ ಬೇಕಾದಲ್ಲಿ ಮದುವೆ ಟ್ರಿಪ್ ಆಗಲಿ, ಸ್ಕೂಲ್ ಟ್ರಿಪ್ ಆಗಲಿ, ಫ್ಯಾಮಿಲಿ ಟ್ರಿಪ್ ಆಗಲಿ ಬೇಕಿದ್ದರೆ ಬಸ್ಸು, TT, ಕಾರು, 30 ಸೀಟು, 35 ಸೀಟು, 34 ಸೀಟು ಎಲ್ಲ ಸೀಟುಗಳು ನಮ್ಮಲ್ಲಿ ಲಭ್ಯವಿದೆ. 9741656068 ಇದು ನನ್ನ ನಂಬರು. ಯಾವುದಕ್ಕಾದ್ರೂ ಕಾಲ್ ಮಾಡಿ ಗಾಡಿ ಕೊಡ್ತೀವಿ. ಕಿಲೋಮೀಟ್ರು ನಮ್ಮ ಸಬ್ಸ್ಕ್ರೈಬರ್ಗೆ ಕಡಿಮೆನೇ ಕೊಡ್ತೀವಿ, ಅಂದರೆ ತೀರಾ ಕಡಿಮೆ ಅಲ್ಲ ಫ್ರೆಂಡ್ಸ್, ಒಂದು ರೇಂಜಿಗೆ ಕಡಿಮೆ, ಸುಮಾರಾಗೆ ಒಂದು ಆಫರ್ ಥರ ಕೊಡ್ತೀವಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಫೋನ್ ಬಂದರೆ. ಓಕೆನಾ ಸ್ನೇಹಿತರೆ, ನೋಡೋಣ ಇರಿ. ನಮ್ಮ ಪಿಕಪ್ಪು ಆಗ್ತಲೇ ಇದೆ ನಮ್ಮದು, ಎಷ್ಟೊತ್ತಾಗುತ್ತೆ ನೋಡೋಣ. ಇನ್ನೊಂದು ಹುಡುಗ ಇದ್ದಾನೆ, ನಮ್ಮ ವ್ಲಾಗ್ ನೋಡಿಲ್ಲ ಕೇಳಲ್ಲ. ಅಪ್ಪಿ ನಮ್ಮ ವ್ಲಾಗ್ ನೋಡಿದ್ದೀನ ನೀನು? ಯೂಟ್ಯೂಬ್ ವ್ಲಾಗೇ ನೋಡಿಲ್ವಾ? ನಮ್ಮನ್ನು ನೋಡಲೇ ಇಲ್ವ ಹಂಗಾರೆ ನೀನು? ನೋಡಲಿಲ್ವಂತ ಸ್ನೇಹಿತರೆ, ನಾವು ಯೂಟ್ಯೂಬ್ ಮಾಡ್ತಾ ಇರೋದು ವೇಸ್ಟು ನೋಡಿ. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ವ್ಲಾಗ್ ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳೋದು, ಅದಕ್ಕೋಸ್ಕರ. ಏನು ನಿನ್ನ ಹೆಸರು ಅಪ್ಪಿ? ವಿಕಾಸ್ ಅಂತ. ಏನಕ್ಕೆ ಲಾಸ್ಟಲ್ಲಿ ಅಂತ ಅಂತಿಕೊಂಡ್ರಿ ನೀವು?
ಅಂತ ಏನಕ್ಕೆ ಕಂಡ್ರದು? ಅಂತ ಇಲ್ಲ, ಬರೀ ವಿಕಾಸ್ ಮಾತ್ರನಾ? ವಿಕಾಸ್ ಅಂತ ಅಂದೆ ಮತ್ತೆ ನಮ್ಗೆ ಹೇಳೋದು ವಿಕಾಸ್ ಅಂತ ನನ್ನ ಹೆಸರು ಅಂತ. ಎಷ್ಟನೇ ಕ್ಲಾಸು? SSLC ಓದ್ತಾ ಇದ್ದಾನೆ ಫ್ರೆಂಡ್ಸ್. ಇವಾಗ ಎಕ್ಸಾಮ್ ಬರ್ದ? ಇಲ್ಲ ಬರೀಬೇಕು. ಎಕ್ಸಾಮೇ ಬರ್ದಿಲ್ವಾ? ಬೋರ್ಡ್ ಎಕ್ಸಾಮ್ ಬರೀಬೇಕು. ಯಾವಾಗ 10th ಎಕ್ಸಾಮ್ ಸ್ಟಾರ್ಟ್ ಇರೋದು? ಮಾರ್ಚ್ 18ಇಂದನಾ? ಯಾವ ಯುಗಾದಿ ಹಬ್ಬದ ಟೈಮಲ್ಲಿ 19ನೇ ತಾರೀಕು ಹಬ್ಬ ಮಾಡ್ತೀರಾ? 18ಕ್ಕೆ ಆದಮೇಲೆ 19ಕ್ಕೆ ಹಬ್ಬ. ಸೇಮ್ ವರ್ಷನೂ ಇದೇ ಥರ ಬೀಳುತ್ತಲ್ಲ. ಯಾಕೆ ಸ್ನೇಹಿತರೆ, ನಮ್ಮದು ಯುಗಾದಿ ಹಬ್ಬ ಮಾಡೋ ಟೈಮಲ್ಲಿ, ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ 10ನೇ ಕ್ಲಾಸು, ಇವತ್ತು ಹಬ್ಬ, ನಾಳೆ ಮಟನ್ ಹಬ್ಬಕ್ಕೆ ರಜೆ ಇಲ್ಲ. ಹೊಸ್ತಡ್ಕಿಗೆ ಸ್ಕೂಲ್ಗೆ ಹೋಗ್ಬೇಕು, ಎಕ್ಸಾಮ್ ಬರೀಲೇಬೇಕು. ಏನು ನಾವು ಮಟನ್ ತಿಂದು ಬರೀತಿದ್ದು, ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ಹೂವು ನನ್ನ ಮಗ ಸಕ್ಕತ್ತಾಗಿ ಬರ್ದಿರ್ತಾನೆ ಅಂದ್ಬಿಟ್ಟು ಬಿಸಿ ಮಟನ್ ಹಾಕ್ಕೊಡೋರು. ನಾವು ಬಕ್ಕಿದ್ದೆ ಅಷ್ಟೇ. ಪಾಸ್ ಆದೆ ಸ್ನೇಹಿತರೆ. 10th ಎಲ್ಲ ಪಾಸ್ ಆಗಿದ್ದೀನಿ. ಫಸ್ಟ್ PUನೇ ಕರೆಕ್ಟಾಗಿ ಕಾಲೇಜ್ಗೆ ಹೋಗಿಲ್ಲ. ನಾನು ಓದಿದ್ದು ಬಂದು ಯಡಿಯೂರು ಕಾಲೇಜು, ಇಲ್ಲೇ ಕುಣಗಲ್ ಯಡಿಯೂರಲ್ಲ, ಬೆಂಗಳೂರಲ್ಲಿ ಇದೆಯಲ್ಲ ಯಡಿಯೂರು ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಹಿರಿಯ ಕಾಲೇಜು ಅಂತಿದೆ. ಆ ಕಾಲೇಜಲ್ಲಿ ನಾನು ಓದಿದ್ದು. ನಂದು GINS ಇರೋದ್ರಿಂದ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಬಿತ್ತು. ನಾನು ಓದಿದ್ದು ಅಲ್ಲೇ, ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಎಕ್ಸಾಮ್ ಬರೆದಿದ್ದು. ನಮ್ಮ ನಮ್ಮ GCN PSN ಮಿಸ್ ಅಂತಿದ್ರು, ಅವರೇ ಪಾಸಾಗಿರೋದು 10th. ನಾನು ಪಾಸಾಗಿಲ್ಲ. ಮಗ ನೀನು ಹಂಗಾರೆ ಚೆನ್ನಾಗಿ ಬರೀತೀಯ ಅವಾಗ? ಸಕ್ಕತ್ತಾಗಿ ಓದ್ತೀಯಾ? ಎಷ್ಟು ನೀನು ಇದೆಲ್ಲ ರ್ಯಾಂಕು? ಅಲ್ಲ ಕಣೋ, 9ನೇ ಕ್ಲಾಸ್ 8ನೇ ಕ್ಲಾಸಲ್ಲೆಲ್ಲ ಚೆನ್ನಾಗಿ ತಗೊಂಡಿದ್ದೆ. A+, B+ ತಾನೇ ಎಲ್ಲ ಪಕ್ಕ. ಈ ಸತಿ ಏನು ತೆಗಿಬೇಕು ಅನ್ಕೊಂಡಿದ್ಯಾ? 90 ಅಬೌವ್ ತೆಗೆದು ಸ್ಟೋರೇಜ್ ಫುಲ್ ಆಗಿಬಿಡ್ತು ಸ್ನೇಹಿತರೆ, ಹಂಗಾಗಿ ಡಿಲೀಟ್ ಮಾಡೋಕೆ ಹೋಗಿದೆ. 10th ಆದಮೇಲೆ ಏನು ಓದ್ಬೇಕು ಅನ್ಕೊಂಡಿದ್ಯಪ್ಪ ನೀನು? CBA ಅಂದರೆ ಹಂಗಂದ್ರೆ ನಮ್ಗೆ ಗೊತ್ತಾಗಲ್ಲ. ನಾವು ಅಷ್ಟೊಂಥರ ಓದಿದ್ರೆ ಯಾಕೆ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೋ? ಕಂಪ್ಯೂಟರ್ ಸೈನ್ಸು, ಎಕನಾಮಿಕ್ಸು, ಬಿಸ್ನೆಸ್ಸು, ಅಕೌಂಟ್ಸು ಪಕ್ಕ ಹೇಳ್ತಾವ ನೋಡಿ ಸ್ನೇಹಿತರೆ. ಕರೆಕ್ಟಾಗಿದ್ರೆ ಕಮೆಂಟ್ ಹಾಕಿ. ಅದಾದಮೇಲೆ ನೀನು ಆಗ್ಬೇಕು ಅನ್ಕೊಂಡ್ರದೇನು? ಹೋಗ್ಲಿ, CA ಅಂತ, ಚಾರ್ಟೆಡ್ ಅಕೌಂಟೆಂಟ್. ಇದು ನಮ್ಗೆ ಗೊತ್ತು ಬಿಡು. ನಮ್ಮ ಮಿಸ್ಸಸ್ ಚಾರ್ಟೆಡ್ ಅಕೌಂಟೆಂಟ್ ಓದೋಕ್ಕೆ ಟ್ರೈ ಮಾಡಿದ್ದು. ಡಿಗ್ರಿ ಫೈನಲ್ ಇಯರ್ ಆಗಿ ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ. ಚಾರ್ಟೆಡ್ ಅಕೌಂಟ್ ಓದಿಸು ಅಂತಂದ್ರು, ನಾನೇ ಬೇಡ ಅಂದೆ. CA ಅಂದರೆ ಬ್ಯಾಂಕಲ್ಲಿ ಕೆಲಸ ಮಾಡತ್ತಾನೆ ನಿಮ್ಗೆ? ಯಾವ ಕೆನರಾ ಬ್ಯಾಂಕಿಗೆ ಸೇರ್ಕೊಂತೀಯಾ? ಯಾವುದೋ ಒಂದು ಬ್ಯಾಂಕಿಗೆ ಸೇರ್ಕೋ. ದುಡ್ಡು ಗಿಡ ಟ್ರಾನ್ಸ್ಫರ್ ಮಾಡೋ ಥರ ಇರ್ತದೆ. ನನ್ನ ಅಕೌಂಟ್ಗೆ ಒಂದು 5,000 ಸಾವಿರ ಹಾಕು. ಓಕೆನಾ? ಬಾರಿ ಹುಡುಗಿ, ಬಗ್ಬೇಡ, ಹಂಗೆ ಹೋಗ್ಬಿಟ್ಟೆ. ಬಾ, ನಿನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ. ಬರಲ್ವಾ? ಅನ್ಎಜುಕೇಟೆಡ್ ನನ್ನ ಮಗ ಇವನು. ಏನು ಓದಲೇ ಇಲ್ವಂತೆ ಸ್ನೇಹಿತರೆ. SLCಗೆ ಬಂಕ್ ಕೊಡಿತಿದ್ದಂತೆ. ಊರಲ್ಲೂ ಓದ್ದಾ? ಓದ್ಲೇ ಇಲ್ಲ, ಅಲ್ಲೂ ಬಂಕ್ ಕೊಡಿತಾ ಇದ್ದ. ಮತ್ತೆ ಇನ್ನೇನು ನೀನು ಸ್ಕೂಲ್ಗೆ ಹೋಗಿರೋದು? ಸುಮ್ಮನೆ ನಾನು ಹೋಗಲ್ಲ ಅಂತ ಹೇಳ್ದು. ಸುಮ್ಮನೆ ಮನೇಲಿ ಬೈತಾರೆ ಅನ್ನೋ ಕಾರಣಕ್ಕೆ ಇದು ಮಾಡಿರೋದು ಅಲ್ವಾ? ನೀನು ಅಸ್ಟ್ರಾಲಜಿ ಏನು ಶಿಷ್ಯ? ಅಸ್ಟ್ರಾಲಜಿ ಏನು? ಅವ್ನಿಗೆ ಅರ್ಥನೇ ಆಗಲ್ಲ. ಇನ್ನೇನು ಬೆರಕೆ ಇನ್ನೇನು ಹೇಳ್ತಾನೆ ಹೇಳ್ರಿ. ನಾನೇನೋ ಕೇಳೋದು, ಅವನೇನು ಹೇಳೋದು ಅಲ್ಲ. ಅಲ್ಲೇನು ಇತ್ತು ಅದಕ್ಕೆ ಬೋರ್ಡು, ನಾನು ಅದನ್ನು ಓದ್ಬಿಟ್ಟು ಹೇಳ್ದೆ ಸ್ನೇಹಿತರೆ. ಓಕೆ ಮಗ, ಹಂಗಾರೆ ನೀನು ಹೆಸರೇನಂದೆ? ವಿಕಾಸು. ಚಾರ್ಟೆಡ್ ಅಕೌಂಟ್ ಆಗ್ತಾ ಇದ್ದಾನೆ. ನೀವು ಹಂಗೆ ಈ ಸತಿ 10th ಎಲ್ಲ ಬರೀತಾರವ್ರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ, ಎಕ್ಸಾಮ್ ಎಲ್ಲ ಸೂಪರಾಗಿ ಮಾಡಿ. ನೀವೆಲ್ಲ ಪಾಸ್ ಆದಮೇಲೆ ಮರಿದಿರ ನಮ್ಮ ಪಾರ್ಕಿಂಗ್ ಹತ್ರ ಸ್ವೀಟ್ ಗಿಟ್ ಎಲ್ಲ ತಗೊಂಬಂದು ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ಅಷ್ಟೇ ವಿಕಾಸ್, ಓಕೆನಾ? ಓಕೆ ಸ್ನೇಹಿತರೆ, ಕಾಸು ಬಂದ ಸ್ನೇಹಿತರೆ. ಇಲ್ಲೇ ಇದ್ದು ಗೊರಗೊಂಡೆಪಾಳ್ಯದಲ್ಲಿ, ಅವನು ಗೊರಗೊಂಡೆಪಾಳ್ಯದಲ್ಲಿ ಇದ್ನಲ್ಲ, ಹಂಗಾಗಿ ಇಲ್ಲೇ ಬಂದ. ಓಪನ್ ಆಯ್ತಲ್ಲ. ಸುದೀಪನು ಇಲ್ಲೇ ಇದ್ದಾನೆ ನೋಡಿ. ಸುದೀಪ, ನಿಮ್ಮ ಕತೆ ಇಳ್ಕೊಂಡ್ರಣ ಎಲ್ಲರೂ ಇತ್ತಕ್ಕೆ ಹೋಗ್ತಿದ್ರು. ಅದನ್ನೇ ಜಾಲಿ ಟ್ರಿಪ್ ಹೋಯ್ತಾ ಇದ್ದೀವಿ. ವಿಷಯ ಏನು ಸಮಾಚಾರ ಹೇಳಿ ಅಣ್ಣ, ಕೇಳೋಣ. ಆಯ್ತಣ್ಣ, ತಿರ್ಪನ್ ಇನ್ನೂ ಮಾಡಿಲ್ಲ. ತಿರ್ಪನ್ ಮಾಡ್ಬೇಕು. ನೀನು ಮಾಡ್ದು ತಿರ್ಪನ್? ಬಟ್ಗಿಟ್ಟಲ್ಲಿ ಹಾಕೋಣಲ್ಲ ಅಣ್ಣ. ನೈಟು ದೇವಸ್ಥಾನಕ್ಕೆ ಹೋಗಿದ್ದೆ, ಹಂಗೆ ಬಂದೆ. ನೋಡೋಣ ದೇವಸ್ಥಾನಕ್ಕೆ ಹೋಗೋಣ. ನೀನೆಲ್ಲಿ ಹೋಗಿದ್ಲಾ? ನಾನು ನೈಟ್ ದೇವಸ್ಥಾನಕ್ಕೆ ಹೋಗಿದ್ದೆ. ಹೌದಾ? ಇದು ಹೊಳೆನರಸೀಪುರದಲ್ಲಿ ಹಿಂಗೆ ಮಾತಾಡೋದು ಸ್ನೇಹಿತರೆ. ಇವನು ಬೈಯದ್ ಚಂದ, ಇವನು ಬೈಯದ್ ಚಂದ. ಯಾಕ್ಲಾ ಇದೇ ಸಮಾಚಾರ. ಏನಿಲ್ಲ ಅಣ್ಣ. ಎಲ್ಲಿಗೆ ಡ್ಯೂಟಿ? ಇಲ್ಲೇ ಯಡಿಯೂರು. ನಾನು ಬರಲ್ಲ. ಮತ್ತೆ ನೀನು ಬರ್ತೀಯಾ? ಬಂದ್ಬಿಡು, ಹೋಗಿಬಿಡೋಣ. ಬಂದೇ ಬಿಡ್ತೀಯಾ? ಹೋಗಿಬಿಡೋಣ. ಗಾಡಿಯಾ ನಿಲ್ಸ್ಬಿಟ್ಟು ಹೆಂಗ್ ಬರ್ತೀಯ? ಅಪ್ಪೋ ಹೇಳಪ್ಪೋ.
ಇನ್ನೇನ್ ಬತ್ತೀವಲ್ಲ ಗಾಡಿ ತಗೊಂಡು ಹೋಗುವ ಇರೋ ಆ ಗಾಡಿನೂ ಹೋಯ್ತಾ ಹೋಗ್ಬೇಕಲ್ಲ ಒಟ್ಟಿಗೆ ಬರ್ಬೇಕಾದ್ರೆ ಹೋಗೋಣ ಬಿಡು. ಗಾಡಿ ತಗೊಂಡು ಬಾಯ್ ಬಾಯ್ ಹುಷಾರ್. ಹ್ಯಾಪಿ ಜರ್ನಿ. ನೀನ್ ತಿರ್ಪನ್ ಮಾಡು ತಿರ್ಪನ್. ಹಾ ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ ನಾಯಿ ಮಂಜ. ತಿರ್ಪನ್ ಮಾಡೋ ತಿರ್ಪನು. ಸ್ನೇಹಿತರೆ ನಾವು ಪಿಕಪ್ ಪಾಯಿಂಟ್ಗೆ ಬಂದಿದೆ 7 ಗಂಟೆಗೆ. ಇವಾಗ ಆಗಿದೆ ಟೈಮು 10 ಗಂಟೆ 10 ನಿಮಿಷ. ಇನ್ನ ನಾವಿದ್ದೀವಿ ಸುಮ್ನಹಳ್ಳಿಯಿಂದ ಒಂದು 2 ಕಿಲೋಮೀಟರ್ ಮುಂದೆ ಬಂದಿರ್ಬೇಕೇನೋ. ಇಲ್ಲೇ ಇದೀವಿ. ಸುಮ್ನಹಳ್ಳಿ ಬಿಟ್ಟು ಬ್ಯಾಡ್ರಹಳ್ಳಿ. ವಾಸನ್ ಪಿಕಪ್ ಮಾಡ್ಕೊಂಡಿದ್ದು ಗೊರಗುಂಟೆಪಳ್ಳಿಯ. ನಾವಿವಾಗಿರೋದು ಬ್ಯಾಡ್ರಹಳ್ಳಿ. ಇಲ್ಲಿಂದ ಮುಂದಕ್ಕೆ ಹೋಗೋದು ಯಡಿಯೂರು. ಗೊಲ್ರಟ್ಟಿ ನೈಸ್ ರೋಡ್ ಪಿಕಪ್ ಮಾಡ್ಕೊಬಿಟ್ಟು ಅಲ್ಲಿಂದ ಡೈರೆಕ್ಟ್ ಯಡಿಯೂರು. ಸ್ನೇಹಿತರೆ ಇವತ್ತು ನಾವು ಹೋಯ್ತಿರೋದು ಬಂದು 6 ಮರಿ ಹೊಡೆದಿದ್ದಾರೆ. 2 ಕ್ವಿಂಟಲ್ ಚಿಕನ್ ಮಾಡಿದ್ದಾರೆ. ನಾನ್ ವೆಜ್ಜು ಅನ್ಕೊಂಡೆ, ಪಕ್ಕ ಇವತ್ತು ಮಿಸ್ಸೇ ಇಲ್ಲ. ನಾನ್ ವೆಜ್ ಬ್ಯಾಟಿಂಗ್ ಮಾಡೇ ಬಿಡದೆ. ಯಾರೋ ಸಂಜೆ ಬರ್ತೀನಿ ರೀ ಅಮ್ಮ. ಯಾರ್ಲಾ ಮಂಜುನಾಥ ಯಾರು? ರೆಡ್ಡಿ ಅಣ್ಣರಮ್ಮನ. ಡ್ಯೂಟಿ ಮೇಲೆ ಬಂದವನು. ಅವನು ಡ್ಯೂಟಿ ಮೇಲೆ ಇವಾಗ ಫ್ರೀ ಇಲ್ಲ ಅವನು. ಇವಾಗ ಎಲ್ಲ ಟಿಫನ್ಗೆ ಅಂತ ಹೋದ್ರು ಸ್ನೇಹಿತರೆ. ಇಲ್ಲೇ ಕೈಗಾಡಿ ಹತ್ರ ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಓ ಇಲ್ಲಿ ಕೇಳಿಸ್ಕೊಂಡ್ರೆ ನೀನ್ ನೆಕ್ಸ್ಟ್ ಬಿಡು. ನೀನ್ ಹಳೆ ಡೋಗಳೆಲ್ಲ ಮಿಸ್ ಆಗ್ಬಿಡ್ತಾರೆ. ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಲವ್ ಮಾಡ್ತಾ ಇದ್ದೀರಾ? ಏನ್ ನಿನ್ ಹೆಸರೇನು? ಹೇಳಲ್ಲ ಅವನು. ಮೇಘನಾ ಅಂತ. ಮೇಘನಾ. ಸರಿ ಫ್ರೆಂಡ್ಸ್ ಒಂದೇ ಅಂತೆ. ನಮ್ಮ ಮಂಜುನ್ ಡೋವು ಇದಾರೆ. ಮಂಜನ್ ಇಂಡೋ ಹೆಸರೇನ? ಯಾರು ಇಲ್ಲ, ಒಬ್ಬನೇ ಅನಾಥ. ಇಲ್ಲ ಅವಳ ಹೆಸರೇ ಅನುನ ಜಾನುನು. ಓ ನನ್ಗೆ ಗೊತ್ತದ ಹೇಳಿ ಬಿಡಲ್ಲ ಅಂತ. ಕ್ಯಾಬಿನ್ ಡೋರ್ ನಾನೇ ಪಟಾಯಿಸ್ಕೊಂಡಿದ್ದೀನಿ. ಬೇರೆ ವಿಚಾರ. ಕ್ಯಾಬಿನ್ ಡೋರ್ ಹಾಕೋ. ನಮ್ಮ ಮಂಜುಗೆ ಯಾರು ಬೀಳ್ತಾರೆ ಅಂತ ಹೇಳ್ತಾನಲ್ಲ ಫ್ರೆಂಡ್ಸ್. ಯಾರೋ ಮಳವಳ್ಳಿ ಹುಡ್ಗಿನೇ, ಸಣ್ಣ ಹುಡ್ಗಿನ ಲವ್ ಮಾಡ್ತಾವನ ಅವನು. ಸಣ್ಣ ಹುಡ್ಗಿ ಅಲ್ವಾ? ಫಸ್ಟ್ ಪಿ ಯು. ಮತ್ತೆ ಇವಾಗ ತಾನೇ ಇಲ್ವೇ ಇಲ್ಲ. ನಾನು ಯಾರು ಇಲ್ಲ ಅನಾಥ ಅಂದೆ. ನಾನು ಯಾರು ಇಲ್ಲ ಅನಾಥ ಅಂದಲ್ಲ. ಫಸ್ಟ್ ಪಿ ಹುಡುಗಿ ಅಂತಣ. ಫಸ್ಟ್ ಪಿ ಹುಡುಗಿ. ಫಸ್ಟ್ ಪಿ ಹುಡುಗಿನ ಲವ್ ಮಾಡ್ತಾವನಲ್ಲ. ಇವನ್ಗೆ ಅಕ್ಕ ಆಗ್ಬೇಕು. ವರ್ಷ ಸಮಾನದಲ್ಲಿ ಅಕ್ಕ ಆಗ್ಬೇಕು. ಅಕ್ಕನ್ ಲವ್ ಮಾಡ್ತಾವ. ಲವ್ ಬಿಡಕ್ಕೆ ಯಾರೇ ಹೋದ್ರ ಬಿಲ್. ನೋಡ್ದವ್ರನ್ನೆಲ್ಲ ಲವ್ ಮಾಡ್ತಾನೆ. ಅಕ್ಕ ಅಂತ ಎಲ್ಲ ಲವ್ ಮಾಡ್ತಾನೆ. ಒಂದ್ ಐಸ್ ಕ್ರೀಮ್ ಕೊಡ್ಸಂಗಿಲ್ಲ, ಒಂದ್ ಇದ್ ಕೊಡ್ಸಂಗಿಲ್ಲ. ನೋಡ್ದವ್ರನ್ನೆಲ್ಲ ಲವ್. ತಮ್ಮ ಅಂತ ಅವ್ರು ಕೊಡ್ಸಿರ್ತಾರೆ. ಅಮ್ಮ ಅಂದ್ರು ಲವ್ವೇ. ತಮ್ಮ ಅಂತ ಕೊಡ್ಸಿರ್ತಾರ ಅವ್ರು. ಇವನು ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಸುಳ್ಳು ಯಾಕೆ? ಫೋನ್ ಮಾಡ್ಲಾ ನಿಂಗೆ ಐಸ್ ಕ್ರೀಮ್ ಕೊಡ್ಸಿರೋ ಹುಡುಗಿಗೆ? ಒಳ್ಳೆ ಮಂಜನ್ ಕಥೆ ಆಯ್ತು ಇದು. ನಾಯಿ ಮಂಜ ಅಂದ್ರೆ ಅನ್ಬೇಡಿ ಅಂತಾನೆ. ಜಾತ್ರೆ ಮಂಜ ಅನ್ಬೇಕು, ಇಲ್ಲ ಜಾಕ್ರಾಡ್ ಮಂಜ ಅನ್ಬೇಕು, ಪೂಮಾ ಮಂಜ ಅನ್ಬೇಕು, ನೈಕಿ ಮಂಜ, ಅಡಿಡಾಸ್ ಮಂಜ. ಅವನವೆಲ್ಲ ಇನ್ನ ಕಥೆಗಳಿದಾವೆ ಫ್ರೆಂಡ್ಸ್. ಹೇಳ್ತೀನಿ. ಬರೀ ಬ್ರ್ಯಾಂಡೆಡ್. ಅವ್ನ್ ಹಾಕೋ ಚಪ್ಪಲಿ ಎಲ್ಲ ಬ್ರ್ಯಾಂಡೆಡ್. ಅದು ಮುಂದಕ್ಕೆ ಹೆಂಗೆ ಏನು ಎತ್ತ ಅಂತ ನೆಕ್ಸ್ಟ್ ಒಂದ್ಸತಿ ಸಿಕ್ಕದಾಗ ಹೇಳ್ತೀನಿ. ಇವಾಗ ಪಾಪ ಅವ್ನಿಗೊಂದು ರೆಸ್ಪೆಕ್ಟ್ ಇದೆ. ನಾವು ಅದನ್ನ ಜಾಕ್ರಾಡ್ ಅವ್ನು ಲವ್ ಮಾಡ್ತಿರೋ ಹುಡುಗಿ ಲಾಕ್ ಕೂಡ ನೋಡ್ತಾ ಇರ್ಬೋದು. ಹಂಗಾಗಿ ಅವ್ನ ಹೆಸರು ಹಾಳು ಮಾಡಕ್ ನಾವು ಇಷ್ಟಪಡ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ. ಬನ್ನಿ. ಫೈನಲಿ ಹೈವೇ ಬಂದು ಬಿದ್ದಿದ್ದಾಯ್ತು ಸ್ನೇಹಿತರೆ. ಇವಾಗ ಹೈವೇ ಬಂದಿದೀವಿ. ಸುಮಾರು ಹೊತ್ತಾಯ್ತು ಪಿಕಪ್ ಎಲ್ಲ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ. ಬಂದು ಹೈವೇಗೆ ಹೋಯ್ತಾ ಇದೀವಿ. ಫ್ರೀಯಾಗಿ ಐತೆ ಇವತ್ತು. ಸಂಡೇ ಫೀಲ್ ಏನಿಲ್ಲ. ಇವತ್ತು ರಿಟರ್ನ್ ಬರ್ಬೇಕಾದ್ರೆ ಫುಲ್ಲು ಇದು ರಸ್ಸು. ಇವತ್ತಿಗೇನಿಲ್ಲ ಸದ್ಯಕ್ಕೆ. ಯಾವ್ದೋ ಒಂದ್ ಗ್ಯಾನ್ದಲ್ಲಿ ಮರ್ತ್ಬಿಟ್ಟೆ ಸ್ನೇಹಿತರೆ. ಹೈವೇ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಯ್ತಿರೋದು ಮಟನ್ ಊಟಕ್ಕೆ. ಹೋಗೋಣ ಒಳ್ಳೆ ಬ್ಯಾಟಿಂಗ್ ಗೀಟಿಂಗ್ ಮಾಡೋದು. ಕಮ್ಮಿ ಅಲ್ಲ, 6 ಮರಿ ಹೊಡೆದಿರೋದು. ಚಿಕನ್ನು 2 ಕ್ವಿಂಟಲ್ ಚಿಕನ್ನು 6 ಮರಿ ಹೊಡೆದಿರೋದ್ರಿಂದ ಇವತ್ತು ಬ್ಯಾಟಿಂಗ್ ಮಾಡ್ಲೇಬೇಕು ಅಂತ ಹೋಯ್ತಾರ ನಾವು. ಫುಲ್ಲು ಫ್ರೀ ಇದೆ. ಹೈವೇ ಪೂರ್ತಿ ಫ್ರೀ ಇದೆ ಶಿಷ್ಯ. ಅವ್ನಿಗೆ ಹೈವೇ ಪೂರ್ತಿ ಫ್ರೀ ಇದೆ ಅಂತ ತೋರ್ಸಿದ್ರೇನೆ ಅವ್ನು ಹೈವೇ ಕಡೆ ತಿರ್ಸೋದು. ಇಲ್ಲ ಅಂದ್ರೆ ಫೋನ್ ತಿರ್ಸೋ ಮಗನೇ ಅಲ್ಲ ಅನ್ಕೊಳ್ರಿ. ಏನಂತೀಯ ಶಿಷ್ಯ? ಓಕೆ ಸ್ನೇಹಿತರೆ ಬನ್ನಿ ಹೋಗೋಣ. ಊಟ ಮಾಡ್ಕೊಂಡು ಬರೀ ಹೊಡೆದ್ಬಿಟ್ಟಿರ್ತಾರೆ ನಾವು ಹೋಗೋಷ್ಟರಲ್ಲಿ. ನಿಮ್ಗೆಲ್ಲ ತೋರ್ಸೋಣ ಅಂದ್ರೆ ಅದು ಆಗಲ್ಲ. ನಾವು ಹೋಯ್ತಾ ಇರೋದೇ ಇನ್ನೇನು ತಟ್ಟೆ ಪಾತ್ರೆ ಎತ್ತೋ ಟೈಮಲ್ಲಿ. ಲೇಟ್ ಆಗ್ಬಿಟ್ಟೈತೆ ಆಲ್ರೆಡಿ. ಯಾಕೆಂದ್ರೆ ಪಿಕಪ್ ಮಾಡಕ್ಕೆ ಬರ್ಬೇಕು ಅಂತ ಲೇಟ್ ಆಗ್ಬಿಟ್ಟು
ಅಲ್ಲಿ ಹೋಗ್ಬಿಟ್ಟು ನಾವು ತುಂಬಾ ಅಡುಗೆ ಗಿಡಿಗೆ ಎಲ್ಲ ರೆಡಿ ಇರುತ್ತೆ, ಬಾರಿಯಾಗಿ ತಿಂದು ಬರೋಣ. ಏನಂತೀಯ ಮಂಜ? ಹ್ಞೂ ಅಣ್ಣ. ಸರಿ ಇವತ್ತು ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ನಮ್ಮ ಪವನ್ ಬಂದ ಫ್ರೆಂಡ್ಸ್, ಇಲ್ಲೇ ಇದ್ದ ಕಾಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ. ಯಡಿಯೂರ್ ಹತ್ರ ಕರ್ಕೊಂಡ್ ಬಂದ್ವಿ, ಬರ್ತಾ ಮಟನ್ ತಿನ್ಸೋಣ ಅಂದ್ಬಿಟ್ಟು. 6 ಮರಿಲಿ ತಿನ್ನಲ್ವಾ? ಫ್ಯಾಮಿಲಿ ಅವ್ರು ನೋಡ್ತಾ ಇದಾರೆ ಅಂತ ಸುಳ್ಳು ಹೇಳ್ತಾ ಇರ್ಬೋದು, ದಯವಿಟ್ಟು ಕ್ಷಮಿಸಿ. ಶಿಷ್ಯ ಏನು ಸ್ಟೇರಿಂಗ್ ರೆಡಿ ಮಾಡಕ್ಕೆ ಅಂತ ಅನ್ಬಿಟ್ಟು ಇತ್ತ ಬಂದಾನೆ ಸೋನರು. ಲೇ ಬ್ಯಾವರ್ಸಿ, ಅದಾಗಲ್ಲ ಕಳ್ಳ, ಇದಾಯ್ತದ ಅದಾಗಲ್ಲ ಅಂತ ಹೇಳ್ದಿತ್ತು. ಕೊಡ್ತಾನೆ ಶಿಷ್ಯ. ಏನಂತಂದ್ರೆ ಇವಾಗ ನಾವ್ ಇದನ್ನ ಬಿಚ್ಚಿ ಸ್ಟೇರಿಂಗ್ ಲೆವೆಲ್ ಮಾಡ್ಕೊಬೇಕು. ಮೊನ್ನೆ ಮಾಡ್ದೋ, ಬಟ್ ವರ್ಕೌಟ್ ಆಗಿಲ್ಲ ಫ್ರೆಂಡ್ಸ್. ಅದು ಮಂಜ, ನೀನ್ ಯಾಕೆ ಹರ್ಕಂತ ಇದೆಯಾ ಗೊತ್ತಾಯ್ತಲ್ಲ, ನಾನು ಬಿತ್ತಿದ್ದೆ. ಸ್ಲಿಪ್ ಗಿಪ್ ಆಗಿರ್ಬೇಕು. ತಗೊಳ್ಳಿ ಅಂತ ಕೊಡ್ತಾ ಇರೋದಣ್ಣ ನಿಮ್ಗೆ. 27 ಎತ್ಕೊಂಬೋಗು. 27 27 ಅಂದ್ರೆ ಗೊತ್ತಾ? ತಗೊಂಬೋಗೋದು 2. ಫ್ರೆಂಡ್ಸ್, ಸ್ಟೇರಿಂಗ್ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿದೆಯಲ್ಲ, ಹಂಗಾಗಿ ಇದನ್ನ ನಾವ್ ಹಿಂಗ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇವಾಗ ಮಾಡ್ಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ, ಓಡ್ಸಕ್ ಒಂಥರ ಮಜಾ ಬರುತ್ತೆ. ಎಂತ ಡ್ಯೂಟಿ ಇಲ್ವಾ? ಆಗ್ಲಿಸ್ತಾ ಇದ್ಯಾ? ನಿದ್ದೆ ಫ್ರೆಂಡ್ಸ್, ನನಗೆ ನಿದ್ದೆ. ನಿಮ್ ಬಸ್ಸಲ್ಲಿ ಮನೆ ಮುಂದೆ ನಿಲ್ಸಿದೀನಿ. ಡ್ಯೂಟಿ ಮೇಲೆ ಡ್ಯೂಟಿ. ಗಿರಿಯಣ್ಣವ್ರದ್ದು, ನಮ್ದು ಫುಲ್ ಹೋಮ್ ಡ್ಯೂಟಿ ಹಾಕೊಂಡಿದೀವಿ ನಾವು. ಬಿತ್ತು ಬೀಪ್ ಹಾಕ್ಬೇಕಾಗತ್ತೆ. ಇವಾಗ ನಾವು ಫ್ರೆಂಡ್ಸ್, ಇವಾಗ ನಾವು ಊರಿಗೆ ರೀಚ್ ಆಗಿದ್ದೀವಿ. ಆ ಊರಿಗೆ ಬಂದೆ. ಇವಾಗ ನಾವು ಬಾಡ್ ಬೇಯಿಸ್ತವ್ರೆ, ನೋಡ್ಕೊಂಬರೋಣ ಅಂತ ಹೋಯ್ತಾ ಇದೀವಿ. ಬೇಯಿಸಾಗಿದೆಯಲ್ವಾ ಅಂತ ಗೊತ್ತಿಲ್ಲ. 1-2 ರೀಲ್ಸ್ ಎಲ್ಲ ಮಾಡ್ಕೊಂಡು ಎಲ್ಲರೂ ರೀಲ್ಸ್ ಮಾಡಿಬಿಟ್ಟು ಜಾಲಿಯಾಗ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಬಜರಂಗಿ ಗಿರಿ ಅಂತಿದೆ, ನಮ್ಮ ಪೇಜ್ನ ಫಾಲೋ ಮಾಡಿ. ಸ್ಟಾರ್ಟಿಂಗಲ್ಲೇ ಹಾಕಿರ್ತೀನಿ. ಹೋಗ್ಬಿಟ್ಟು ಏನು ಬಾಡಿಗೆಡೆಲ್ಲ ಬೆಂದಿದೆಯಾ ಏನು ನೋಡಿಕೊಂಡು ಊಟ ಗೀಟ ಮಾಡ್ಕೊಂಡು ವ್ಯವಸ್ಥೆ ಮಾಡೋಣ. ಬನ್ನಿ ಸ್ನೇಹಿತರೆ, ಇವಾಗ ನಮ್ಮ ಹುಡುಗರು ಬರ್ತಾ ಇದ್ದಾರೆ. ಇವರಿಬ್ರು ಲವರ್ಸು. ಸುಮ್ಮನಿರ್ಲ ಮುಂಜೆ ಯಾಕೆ ಹಂಗೆ ಅರ್ಚಿ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತಾರೆ ನಿನ್ನ. ಲಿಂಗಾಯತ್ರು ಪಾಪ ಬಾಡು ಬೆಳ್ಳೆ ತಿನ್ನಲ್ಲ, ಅಲ್ಲ ತಿನ್ನಲ್ಲ ಅಂತ ಹೇಳ್ತಾ ತಿಂದೆ ತಿಂತಾನೆ. ಇವತ್ತು ನೋಡ್ರಿ, ನಾವು ಮಟನ್ ತಿಂದು ಅಂದ್ರೆ ಪಕ್ಕ ತಿನ್ನಲ್ಲ ಅವನು. ನಿಜವಾಗ್ಲೂ ಅದೇ ಇದು ತಂದೂರಿ ಕಬಾಬ್ ಚಿಕನ್ ತರಿಸ್ತೀನಿ ಗೊತ್ತಾ? ಇನ್ನೆಲ್ಲ ಅಣ್ಣ ಓಪನ್ ಐತೆ, ತಳ್ಳಿ ಅಣ್ಣ. ಹಿಂದೆನಾ? ಹಿಂದೇನ? ಹಿಂದೆ ಹಿಂದೆ ಹಾಕಿಲ್ಲ, ಹಿಂಗೆ ಎತ್ರಿ ಬರುತ್ತೆ. ಬ್ಯಾಗ್ ಡಿಕ್ಕಿತಾನೆ ಅಣ್ಣ. ಡಿಂಗ್ ಈ ಕಡೆ ಸೈಡಲ್ಲಿ ಇದ್ರಿ, ಡೋರ್ ತಳ್ಳಿ ಒಳಿಕ್ ಹೋಗುತ್ತೆ. ಎಲ್ಲರೂ ರೆಡಿ ಇದ್ದಾರೆ ಫ್ರೆಂಡ್ಸ್, ಜನ ಎಲ್ಲ ಸೇರ್ಕೊಂಡಿದ್ದಾರೆ. ದಬ್ರೆ ಬೇಯಿಸ್ತಾ ಇರೋದು ಬಾಡು. ತಿನ್ನೋದಿಲ್ಲ ಅಂದ್ರೆ ಆಕ್ಷನ್ ಮಾಡ್ತಾರಣ. ಅವೆಲ್ಲ ಟ್ರೈನಿಂಗ್ ಆಗಿದೆ ಕಣ, ಆದ್ರೆ ಮನೆಯವ್ರು ನೋಡ್ಬಿಡ್ತಾರೆ ಅಂತ ಅವ್ನಿಗೆ ಭಯ ಅಷ್ಟೇ. ನೋಡ್ರಿ, ಎಲ್ಲ ನಲ್ಲಿ ಮೊಳೆ ಹೆಂಗ್ ಹೊಡೆಯೋದು ಅನ್ನೋದು ತೋರಿಸ್ತಾವನೆ. ಎಲ್ಲ ಗೊತ್ತವನ್ಗೆ. ಕಮ್ಮಿ ಮಗ ಅಲ್ಲ ಇವಂತಾನೆ. ವಾಚ್ ಅಂತ ನಮ್ದು ಫೋನ್ ಕಾಯಿಸಿ ಒಂದು ವಾಚು ಅಷ್ಟೇ. ಆ ಕಡೆಗೆ ಹೋಗ್ಲೇ. ಬೇಡ, ಆ ಕಡೆ ಇನ್ನೊಂದು ಎಲ್ಲಿ ಹಂಗೆ ತೊಳ್ಕೊ. ಬಾಡೆಲ್ಲ ರೆಡಿ ಆಗಿದೆ ಫ್ರೆಂಡ್ಸ್, ಹೋಗಿ ಬ್ಯಾಟಿಂಗ್ಗೆ. ಮುಂಜಾನೆ ನೊಗ ನೋಡ್ಬೇಕು ನೀನ್. ನೊಗಾಡ್ತಾ ಬಿದ್ದವನೇ ನನಗ್ ಬಿದ್ದಾಗ ಹೆಂಗ ಒಂದ್ ಲೆಕ್ಕ ತಣ್ಣಗೆ ಆಯ್ತು ಅನ್ಕೋ. ಎಲ್ಲ ನೆಂದೇ ಹೋಗ್ಬಿಟ್ಟೆ ಫ್ರೆಂಡ್ಸ್. ಪರವಾಗಿಲ್ಲ ಬಿಡು, ಏನಾಗಲ್ಲ. ಸಣ್ಣ ಏನೋ ಮ್ಯಾಜಿಕ್ ಮಾಡ್ತಾ ಇದಾರೆ ಅಂತ ಜಂಗಲ ರೌಂಡ್ ಇದ್ದಿದ್ದು ರಿಂಕಲ್ ನೋಡೋಣ ಇರಿ ಫ್ರೆಂಡ್ಸ್. ಇದು ಮ್ಯಾಜಿಕ್ ಶೋ.
ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ